ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಸೆಕೆಂಡ್ PUC ಸೀರೀಸ್ನಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನಾನು ಇವತ್ತು ಬೋರ್ಡನ್ನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ಓರಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಸ್ವಲ್ಪ ಶಾರ್ಟ್ ವಿಡಿಯೋ ಆಗಿರುತ್ತೆ ಈ ಎಪಿಸೋಡು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಿಫೋರ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಈಕ್ವಿವೆಲೆನ್ಸ್ ರಿಲೇಷನ್ ರಿಯಲ್ ಲೈಫಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ರಿಫ್ಲೆಕ್ಸಿವ್ ಎ ಬಿಲಾಂಗ್ಸ್ ಟು ಆರ್ ರಿಲೇಷನ್ ಅಂತ ನಾವು ಡೆಫಿನೇಷನನ್ನು ಹೇಳ್ಕೊಂಡಿದ್ವಿ. ಸೊ ಅದನ್ನು ಹೇಗೆ ರಿಯಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾನೊಂದು ಏಜ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಈಗ ನಿಮ್ಮ ಏಜು ನಿನಗೆ ಸಮಾನ ಅಲ್ವಾ, ನಿನಗೆ ನೀನೇ ಸರಿಸಾಟಿ ಅಂತ ಒಂದು ಸೇಯಿಂಗ್ ಇದೆ, ಅದನ್ನು ಹೇಳ್ತೀವಲ್ವ. ಸೊ ಅದೇ ರೀತಿ ಇದು ಕೂಡ ನಿನ್ನ ಏಜ್ ನಿನಗೆ ಸಮ, ನನ್ನ ಏಜು ನನಗೆ ಸಮ, ಇದು ರಿಫ್ಲೆಕ್ಸಿವ್. ಈಗ ಸಿಮೆಟ್ರಿಕ್ ಅಂತ ಬಂದಾಗ 2 ಅಂತ ಬರುತ್ತೆ. A, B ಬಿಲಾಂಗ್ಸ್ ಟು R ಅಂತ ಹೇಳ್ಬಿಟ್ಟು. ಸೊ A, B ಅನ್ನೋದನ್ನ ರಿಯಲ್ ಲೈಫ್ ಎಂಟಿಟಿಲಿ ನಿಮ್ಮದೇ ಕ್ಲಾಸಲ್ಲಿ ಇನ್ನೊಬ್ಬ ವ್ಯಕ್ತಿನ ತಗೊಳ್ಳೋಣ. ನಾನು ಹೆಸರು ಹೇಳ್ಬಿಡ್ತೀನಿ. ಈಗ ರಿಫ್ಲೆಕ್ಸಿವಲ್ ಹೆಸರು ಹೇಳಿ ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ, ರವಿ ಹ್ಯಾಸ್ ಸೇಮ್ ಏಜ್ ಆಸ್ ಹಿಮ್ಸೆಲ್ಫ್. ಓಕೆ, ಸೊ ಸೆಕೆಂಡ್ ಸಿಮಿಟ್ರಿಕ್ಕಿಗೆ ಹೇಳೋದಾದ್ರೆ, ಸೊ ರವಿ ಆಸ್ ವೆಲ್ ಆಸ್ ಮೋಹನ್ ಹ್ಯಾವ್ ಸೇಮ್ ಏಜ್. ಸೊ ನೀವು ಯಾರ ಹೆಸರು ಬೇಕಾದ್ರೂ ತಗೋದು, ನನ್ನ ಬಾಯಿಗೆ ಯಾವ್ದು ಬರ್ತದೆ ನಾನು ಆ ಹೆಸರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೆ. ರವಿ ಈಸ್ ಆಫ್ 15 years of age and also ಮೋಹನ್ ಈಸ್ ಆಲ್ಸೋ 15 years of age ಅಂತ ಹೇಳ್ತೀನಿ. ಸೊ ನೀವು ರಿಯಲ್ ಲೈಫಲ್ಲಿ ಕಂಪೇರ್ ಮಾಡ್ತಾ ಹೋಗಬೇಕು. ಯಾವುದೇ ಎಕ್ಸಾಂಪಲ್ಸ್ ಕೂಡ ಆಗಿರ್ಬೋದು. ನೀವು ಟ್ರಾನ್ಸಿಟಿವ್ ಅಂತ ಬಂದಾಗ, ಟ್ರಾನ್ಸಿಟಿವ್ ಅಂತ ಹೇಳಿ 3 ಎಂಟಿಟೀಸ್ ಬರ್ತಾ ಹೋಗುತ್ತೆ. A, B, C 3 ಎಲಿಮೆಂಟ್ಸ್ನ ತಗೊತಾ ಹೋಗ್ತೀವಿ. A, B, B, C. If it is belongs to R, then C, A is also belongs to R ಅಂತ ಹೇಳ್ಬಿಟ್ಟು. ಇದು ಹೇಗೆ 3 ಜನ ಅಂತ ತಗೊಳ್ಳೋಣ. ರವಿ ಮೋಹನ್ ಆಗಿತ್ತಲ್ವ, ಇನ್ನೊಂದು ರೇಷ್ಮಾ ಅಂತ ತಗೊಳ್ಳೋಣ. ಈಗ ಇವ್ರು 3 ಒಂದೇ ಕ್ಲಾಸಲ್ಲಿ ಇದ್ದಾರೆ, ಹೌದಾ? ಇವರು ಈಗ ನಾನು ಹೇಳ್ತೀನಿ ಎಕ್ಸಾಂಪಲ್ ಹೇಗೆ ಅಂತ. ರವಿ ಹ್ಯಾಸ್ ಸೇಮ್ ಏಜ್ ಆಸ್ ಮೋಹನ್, ಮೋಹನ್ ಹ್ಯಾಸ್ ಸೇಮ್ ಆಸ್ ಏಜ್ ಆಸ್ ರೇಷ್ಮಾ. ಸೊ ಈಗ ಏನಾಯಿತು, ರವಿ ಆ್ಯಂಡ್ ರೇಷ್ಮಾ ಹ್ಯಾಸ್ ಸೇಮ್ ಏಜ್ ಅಂತ ಆಯಿತು. ದೇ ಆರ್ ಆಫ್ ಸೇಮ್ ಏಜ್ ಅಂತ. ಸೊ ಈ ರೀತಿ ರಿಯಲ್ ಲೈಫಲ್ಲಿ ಈಕ್ವಿವೆಲೆನ್ಸ್ ರಿಲೇಷನ್ ವರ್ಕ್ ಆಗುತ್ತೆ. ಸೊ ಈ 3 ಏಜ್ ಸೇಮ್ ಇರೋ ಪೀಪಲ್ಸ್ನ ಒಂದೇ ಸೆಕ್ಷನ್, ಒಂದೇ ಕ್ಲಾಸ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇವ್ರು 3 ಜನ ಒಟ್ಟಿಗೆ ಸೇರಿಕೊಂಡ್ರೆ ಏನಾಗ್ತಾರೆ, ಈಕ್ವಿವೆಲೆನ್ಸ್ ರಿಲೇಷನ್ ಆಗ್ತಾರೆ. ಅರ್ಥ ಆಗ್ತಾ ಇದೆ? ಇದೇ ಥರ ನೀವು ಯಾವ್ದಾದ್ರು ಎಕ್ಸಾಂಪಲ್ಸ್ನ ತೊಗೊಬೋದು. ಈಗ ಯೂಶ್ವಲಿ ಸ್ಕೂಲಲ್ಲಿ ಕಾಲೇಜಸ್ಸಲ್ಲಿ ಏನು ಮಾಡ್ತಾರೆ, ಒಂದೇ IQ ಲೆವೆಲ್ ಇರೋರನ್ನ ಒಂದು ಗ್ರೂಪ್ ಮಾಡ್ತಾರೆ. ಸೊ ಸ್ವಲ್ಪ ದಡ್ಡ್ರಿ ಇರೋರನ್ನ ಒಂದು ಸೆಕ್ಷನಲ್ಲಿ ಕೂರಿಸ್ಕೊತಾರೆ. ಯಾಕಂತ ಹೇಳಿ ನಾನು ಓದ್ಬೇಕಾದ್ರೆ ಹಾಗೆ ಮಾಡಿದ್ವಿ. ಸೊ ಇದು ಒಂದು ಈಕ್ವಿವೆಲೆನ್ಸ್ ರಿಲೇಷನ್ನೇ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿಂತ ಓದ್ತಾರೆ, ಅವರಷ್ಟೇ ಓದ್ತಾರೆ, ಇನ್ನೊಬ್ರಷ್ಟು ಓದ್ತಾರೆ. ಸೊ ಎಲ್ಲರೂ ಒಂದೇ ಥರ ಓದೋರಿದ್ದಾರೆ, ಸೊ ಅವರನ್ನೆಲ್ಲ ಒಂದು ಕಡೆ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನಾವು ರಿಯಲ್ ಲೈಫ್ ನಿಮ್ಮ ಸುತ್ತಮುತ್ತಲೇ ಇರೋವಂತಹ ಒಂದು ಎಕ್ಸಾಂಪಲ್ಸನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನೀವು ಇದೇ ರೀತಿ ರಿಯಲ್ ಲೈಫಲ್ಲಿ ಯಾವ ರೀತಿ ನಾನು ಮತ್ತೆ ಹೊಸ ಎಕ್ಸಾಂಪಲ್ಸನ್ನು ಫೈಂಡ್ ಔಟ್ ಮಾಡ್ಬೋದು ಅಂತ ಹುಡುಕಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನೀವೇ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀರಾ. ನಾನೊಂದು ಕೊಟ್ಟಿದ್ದು ಸಿಂಪಲ್ ಎಕ್ಸಾಂಪಲ್. ನೀವು ಈ ಥರ ಹುಡುಕ್ಲಿಲ್ಲ, ರಿಯಲ್ ಲೈಫಿಗೆ ನೀವು ಕನೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮ್ಯಾಥ್ಸ್ ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಲದೂ ರಿಲೇಟ್ ಮಾಡ್ಕೊಳ್ಳೋದು ಕಷ್ಟ, ಐ ವಿಲ್ ಅಗ್ರಿ. ಸೊ ಆದಷ್ಟು ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದರೆ PUC ಅಂತ ಹೇಳಿದ್ರೆ ಹೈಯರ್ ಮ್ಯಾಥ್ಸ್ ಅಲ್ವಾ, ತುಂಬ ಕಷ್ಟ ಇರುತ್ತೆ.
ಬಿಗಿನಿಂಗ್ ಆಫ್ ದ ಲೆಸನ್ಸ್ ಎಲ್ಲ ನೀವು ರಿಲೇಟ್ ಮಾಡ್ಕೊಳ್ಳೋ ಥರನೇ ಇರುತ್ತೆ. ಸೊ ದಟ್ಸ್ ವೈ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟೆಕ್ಸ್ಟ್ ಬುಕ್ಕಿಗೆ ಬರ್ತೀನಿ ಅಂತ ಹೇಳಿದ್ರೆ ಮ್ಯಾಥ್ಸಿಗೆ ಬರ್ತೀನಿ. ಮ್ಯಾಥ್ಸಲ್ಲಿ ಹೇಗೆ ಈ ಇಕ್ವಿವೆಲೆನ್ಸ್ ರಿಲೇಷನ್ ಅಥವಾ ಪರ್ಟಿಕ್ಯುಲರ್ ರಿಲೇಷನ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಸ್ಟೇ ಟ್ಯೂನ್ ಫಾರ್ ಫರ್ದರ್ videos and further exercise examples and all. So thank you for watching. If you find this video as informative and useful, please share with your friends. Thank you.